ನಿಮ್ಮೆಲ್ಲರೊಡನೆ ಇರಲಿ. ಈಗ ನಿಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅವರು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲರು ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲರು. ಭೂರಾಜ್ಯಗಳೇ, ಸ್ತುತಿಸಿರಿ ದೇವರನ್ನು. ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ಮಾಡಿರಿ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇಂದಿನ ಎರಡು ವಾಕ್ಯಗಳನ್ನು ನಾವು ಗಮನಿಸುವಾಗ ಒಂದು ಮುಖ್ಯವಾದ ಜೀವನದ ಶೈಲಿಯನ್ನು ನಾವು ನೋಡುತ್ತೇವೆ. ಪ್ರಾರ್ಥಿಸುವ ಜೀವನದ ಒಂದು ಶೈಲಿ. ಪೌಲನು ಮೊದಲನೇ ವಾಕ್ಯದಲ್ಲಿ ತಾವು ನಿರ್ಮಿಸಿದ ಆ ಪ್ರಥಮ ಧರ್ಮಸಭೆ, ಎಫೆಸಸ್ ಆಗಲಿ ಕಾರಿಂಥ ಆಗಲಿ, ಅಲ್ಲಿರುವ ಜನರ ಪರವಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ಜನರು ಸಹ, ಭಕ್ತ ವಿಶ್ವಾಸಿಗಳು ಸಹ ಪ್ರಾರ್ಥಿಸಲು ಪ್ರೇರಣೆ ನೀಡುವುದನ್ನು ನೋಡುತ್ತೇವೆ. ಮುಖ್ಯವಾಗಿ ಅವರವರಿಗೆ ನೀಡಿದ ಆದೇಶ, ಎಚ್ಚರಿಕೆ ಎಂದಿರಿ, ತೋಳಗಳು ನಿಮ್ಮ ಮಧ್ಯೆ ಬರಲಿರುವವು, ತಪ್ಪಾದ ಮಾಹಿತಿಗಳನ್ನು, ತಪ್ಪಾದ ವಿಷಯಗಳನ್ನು ವಿಷರೂಪದಲ್ಲಿ ನಮಗೆ ಕೊಡುವರು, ಸುಳ್ಳು ಮಿಥ್ಯಕ್ಕೆ ಬಲಿಯಾಗದೆ ಸತ್ಯಸಂಧರಾಗಿರಿ, ಸತ್ಯದಲ್ಲಿ ಅಭಿಷೇಕವನ್ನು ಹೊಂದಿಸಿರಿ. ಪ್ರಭು ಯೇಸು ಕ್ರಿಸ್ತರು ಇದನ್ನೇ ದಿನ ಸುಸಂದೇಶದಲ್ಲಿ ಹೀಗೆನ್ನುತ್ತಾರೆ, ಕೊನೆಯ ವಚನನಾಗಿ, ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಿರಬೇಕೆಂದು ನಾನು ನನ್ನನ್ನೇ ಮೀಸಲಾಗಿಸಿಕೊಂಡಿದ್ದೇನೆ, ನಾನು ನನ್ನನ್ನೇ ಅಭಿಷೇಕಿಸಿಕೊಂಡಿದ್ದೇನೆ. ಸತ್ಯದ ಅಭಿಷೇಕ ಅತ್ಯಗತ್ಯ. ನಾವು ಯಾವಾಗ ಕಷ್ಟದಲ್ಲಿ, ವೇದನೆ ಶೋಧನೆಗಳಲ್ಲಿ ಸಿಕ್ಕಿಕೊಂಡು ಪರಿತಪಿಸುತ್ತೇವೆ, ಈ ಒಂದು ನರಳಾಟವನ್ನು ನಾವು ಯಾವಾಗ ಅನುಭವಿಸುತ್ತೇವೆ, ಯಾವಾಗ ಸತ್ಯ ನನ್ನಿಂದ ದೂರವಾಗಿ ನಿತ್ಯದಲ್ಲಿ ನಾವು ಸಂಚರಿಸುತ್ತೇವೋ, ಎಲ್ಲವೂ ನಮಗೆ ಸಮಸ್ಯೆಗಳು, ಎಲ್ಲವೂ ನಮಗೆ ವೇದನೆ ಶೋಧನೆಗಳು, ಎಲ್ಲವೂ ನಮಗೆ ಸಂಘರ್ಷಗಳು, ಸಂಕಟಗಳು. ಆದರೆ ಸತ್ಯ ನಮ್ಮಲ್ಲಿರುವಾಗ ಇವುಗಳ ಮಧ್ಯೆಯೂ ಸಹ ಸಂತೋಷದಿಂದ ನಾವು ಸಾಗಬೇಕು. ಇವುಗಳ ಮಧ್ಯೆಯೂ ಸಹ ಶಾಂತಿ ಸಮಾಧಾನ ಬಾಳಬೇಕು. ಇದನ್ನೇ ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಶಿಲುಬೆಯ ಪಯಣದಲ್ಲಿ ಜೆರುಸಲೇಮಿನ ಸ್ತ್ರೀಯರಿಗೆ ಹೇಳಿದೆಂದರೆ, ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ನಾನು ಈ ಶಿಲುಬೆಯ ಪಯಣವನ್ನು ಜನರ ಮುಕ್ತಿಗಾಗಿ, ದೇವರ ಮಹಿಮೆಗಾಗಿ ಇದನ್ನು ಅಂಗೀಕರಿಸಿದ್ದೇನೆ. ಇಂಥ ಒಂದು ದೃಢ ಮನಸ್ಸು, ದೃಢ ಹೆಜ್ಜೆಗಳನ್ನು ಹಾಕುತ್ತಾ ನಮ್ಮ ವಿಶ್ವಾಸ ಪಯಣ ನಾವು ಮುಂದುವರಿಸುತ್ತಿದ್ದರೆ ಈ ಬಳಿ ಪೂಜೆ ಮೂಲಕ ತಂದೆ ದೇವರಿಗೆ ಸೂಚಿಸುವಂತೆ ಸಮರ್ಪಿಸೋಣ. ಒಂದು ವೇಳೆ ನಾವು ಸತ್ಯವನ್ನು ತಿಳಿದು ಆಗಾಗ್ಗೆ ಎಡೆಬಿದ್ದು ಜೀವನದಲ್ಲಿ ತುಳಿದಾಡುತ್ತಿದ್ದರೆ, ನಮ್ಮ ದೃಷ್ಟಿಗಾಗಿ ನಮ್ಮ ಕಟ್ಟಿಕೊಂಡ ಸಕಲ ಪಾಪಗಳಿಗಾಗಿ ದೇವರಿಗೆ ಕ್ಷಮೆಯನ್ನು ಯಾಚಿಸುವುದು. ಸರ್ವಶಕ್ತ ದೇವರಿಗೂ ಪಾಪಗಳನ್ನು ಕ್ಷಮಿಸಿ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ದೇವರೇ, ಧರ್ಮಾಧ್ಯಕ್ಷ ಕ್ಯಾಂಟಂಬರಿಯ ಸಂತ ಅಗಸ್ಟಿನ್ ಅವರ
ಬೋಧನೆಯ ಫಲವಾಗಿ ಆಂಗ್ಲ ಜನತೆಯನ್ನು ಶುಭ ಸಂದೇಶಕ್ಕೆ ಕರೆತಂದಿರಿ. ಅವರ ಶ್ರಮದ ಫಲಗಳು ನಿಮ್ಮ ಧರ್ಮಸಭೆಯಲ್ಲಿ ಸದಾ ಹೇರಳವಾಗಿ ನೆಲೆಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರ ವಿವೇಕಾಂತರನ್ನು ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ನಿಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅವರು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲರು ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲರು. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೇ ವಾಚನ, ಅಧ್ಯಾಯ 20, ದೈವವಚನಗಳು 28ರಿಂದ 38. ಪೌಲನು ಎಫೆಸದ ಸಭೆಯ ಹಿರಿಯರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೀಗೆಂದನು: ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವುವು ಎಂದು ನಾನು ಬಲ್ಲೆ. ಅವು ಮಂದೆಗೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳಲು ಅಸತ್ಯವಾದವುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂಬುದನ್ನು ಮರೆಯಬೇಡಿ. ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲದು. ನಾನು ಯಾರ ಬಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಶೆ ಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿಮೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದುದು ಎಂಬ ಯೇಸು ಸ್ವಾಮಿಯ ಮಾತುಗಳನ್ನು ನೆನಪಿನಲ್ಲಿಡಿ. ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುದ್ದಿಟ್ಟು ಬೀಳ್ಕೊಟ್ಟರು. ಅವರ ಕಣ್ಣಲ್ಲಾದರೂ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಇನ್ನೆಂದೂ ನೀವು ನನ್ನ ಮುಖವನ್ನು ಕಾಣಲಾರಿರಿ ಎಂಬ ಅವನ ಮಾತು ಅವರನ್ನು ಅತೀವ ದುಃಖಕ್ಕೆ ಈಡು ಮಾಡಿತ್ತು. ಅವರು ಹಡಗಿನವರೆಗೂ ಹೋಗಿ ಅವನನ್ನು ಬೀಳ್ಕೊಟ್ಟರು. ದೇವರ ವಾಕ್ಯವಿದು. ಕೀರ್ತನೆ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೇ ದೇವ ಪ್ರದರ್ಶಿಸು. ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು. ಜೆರುಸಲೇಮಿನ ನಿನ್ನ ಮಹಾದೇವಾಲಯದ ಪ್ರವಕ್ತ ಅರಸರು ನಿನಗೆ ಕಾಣಿಕೆಯನ್ನು ತಂದೊಪ್ಪಿಸುವುದು ಅತಿ ಸೂಕ್ತ. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನು. ಆದಿ ಮೊದಲು ಮೇಘಾರೂಢನಾಗಿರುವನು. ಕೊಂಡಾಡಿರಿ ಗುಡುಗಿನಂತೆ ಗರ್ಜಿಸುವಾತನನು. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಸಾರಿರಿ ದೇವರ ಶಕ್ತಿ ಸಾಮರ್ಥ್ಯವನ್ನು, ಇಸ್ರಾಯೇಲಿಗೆ ತೋರಿದ ಪ್ರಭಾವವನ್ನು, ಗಗನವನ್ನು ಆವರಿಸುವ ಪ್ರತಿಭೆಯನ್ನು. ಪರಮ ಪವಿತ್ರಾಲಯದಲ್ಲಿ ದೇವ ಭಯಭಕ್ತಿಗೆ ಪಾತ್ರ, ಪ್ರಜೆಗೆ ಪರಾಕ್ರಮವೀವ ಇಸ್ರಾಯೇಲ ದೇವನಿಗೆ ಸ್ತೋತ್ರ. ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. Alleluia, 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 Alleluia. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಹೀಗೂ ಲೋಕಾಂತದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಯೋಹಾನನ ಬರೆದ ಶುಭ ಸಂದೇಶದಿಂದ ವಾಚನ.
17ನೇ ಅಧ್ಯಾಯದ ವಚನಗಳು 11ರಿಂದ 19 ತನಕ. ಯೇಸು ಸ್ವಾಮಿ ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು: ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ. ನಾನು ಇವರೊಡನೆ ಇದ್ದಾಗ ಇವರನ್ನು ಕಾಪಾಡಿದೆನು. ನೀವಿದ್ದ ಇವರನ್ನು ನಿಮ್ಮ ನಾಮದ ಶಕ್ತಿಯಿಂದ ಸುರಕ್ಷಿತವಾಗಿ ನೋಡಿಕೊಂಡು ಬಂದೆನು. ಪವಿತ್ರ ಗ್ರಂಥದ ಮಾತು ನೆರವೇರುವಂತೆ ವಿನಾಶಕ್ಕೆ ಗುರಿಯಾಗಬೇಕಾಗಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರು ನಾಶವಾಗಲಿಲ್ಲ. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತೊಳಗುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳುತ್ತಿದ್ದೇನೆ. ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಇವರನ್ನು ಲೋಕದಿಂದ ತೆಗೆದುಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕಕ್ಕೆ ಹೇಗೆ ಸೇರಿದವನಲ್ಲವೋ ಹಾಗೆ ಇವರು ಲೋಕಕ್ಕೆ ಸೇರಿದವರಲ್ಲ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿದೆ. ನಿಮ್ಮ ಮಾತೇ ಸತ್ಯ. ನೀವು ನನ್ನನ್ನು ಲೋಕಕ್ಕೆ ಕಳಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿದ್ದೇನೆ. ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಸತ್ಯದ ಮೂಲಕ ನಮ್ಮನ್ನು ಅಭಿಷೇಕಿಸುವ ಪ್ರಕಟಿಸುವ ಸಂದೇಶ. ಯೋಜನೆಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ಕೊರೋನಾ ಸೋಂಕಿಗೆ ಬಲಿಯಾಗಿರುವ ಎಲ್ಲ ವ್ಯಕ್ತಿಗಳನ್ನು, ಇವರಿಗೆ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಹೃದಯಗಳನ್ನು, ಕುಟುಂಬಗಳನ್ನು ತಂದೆಯ ದೇವರಿಗೆ ಕಾಣಿಸುವ ನನ್ನ ಮತ್ತು ನಿಮ್ಮ ಬಲಿಪಿತರಾಶಿಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಆಜ್ಞಾನುಸಾರ ನೀವು ಸಮಸ್ತ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ಸೇವೆಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ನಿಮ್ಮ ಮನಗಳನ್ನು ಸ್ವರ್ಗದೊಳಗೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.
ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಪುನರುತ್ಥಾನದ ನಂತರ ತಮ್ಮ ಶಿಷ್ಯರೆಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ತಮ್ಮ ದೈವತ್ವದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡುವುದಕ್ಕಾಗಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ಪಾಸ್ಕಾ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುವುದೇನೆಂದರೆ, ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವಪರಿಶುದ್ಧಿಯೂ ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮನೆ ಇಬ್ಬನಿಯಂತೆ ಸೃಷ್ಟಿ ಪಾವನಗೊಳಿಸಿದಂತೆ ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಲ್ಲರೂ, ತೆಗೆದುಕೊಳ್ಳಿದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಆಪ್ತರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ
ಮಾಡಿರಿ ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಆದ್ದರಿಂದ ಪ್ರಭು ನಿಮ್ಮ ಸೇವಿಸಕ್ಕೆ ನಮ್ಮ ದೇವರನ್ನು ಪರಿಗಣಿಸಕ್ಕಾಗಿ ಮೇಲಿನ ಸ್ತೋತ್ರ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಪುನರುತ್ಥಾನ ಸ್ಮರಣೆಯಾಗುತ್ತ ಜೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲು ನಮ್ಮ ಪವಿತ್ರಾತ್ಮನ್ನು ಮೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆಳೆಯುತ್ತೇವೆ. ಅಪ್ಪ ಪಿತನೇ, ನಿಮ್ಮ ವಿಶ್ವವ್ಯಾಪಿತ ವಿಶ್ವಾಸಗಳೇ, ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ವಿಚಾರವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಿರಿ. ತಂದೆ ದೇವರೇ, ಪುನರುತ್ಥಾನದ ರಕ್ಷಣೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಸ್ಮರಿಸಿಕೊಂಡಿರಿ. ಅವರು ನಿಮ್ಮ ಸಮ್ಮುಖದ ಕೃಪೆಗೆ ಬರಮಾಡಿಕೊಂಡಿರಿ. ತಂದೆ ದೇವರೇ, ನಮ್ಮ ಮೇಲೆ ದಯ ತೋರಿರಿ. ದೇವರ ಪೂಜೆಗಾಗಿ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಸ್ನಾನಿಕ ಯೋಹಾನನು, ಪುನೀತ ಪ್ರೇಷ ಪೇತ್ರ ಪೌಲ ಜ್ಯೋತಿ ತೋಮಾಸ ಜೇಮ್ಸ್ ಸಂದೇಶ ಯೋಹಾನನು, ಸಂತ ಮತ್ತಾಯ ಮಾರ್ಕ ಲೂಕಾಸ್, ಪ್ರಥಮ ರಕ್ತ ಸಾಕ್ಷಿಯ ಸಂತ ಸ್ಟೀಫಾನ್, ಸಂತ ಲಾರೆನ್ಸ್, ಸಂತ ಎಫ್ರೇಮ್, ಬೆನ್ನದ ಪೀಠ ತುಳಿದುಕೊಳ್ಳೇರಪ್ಪ, ಸಂದರ್ಭದಲ್ಲಿ ಮಾರಕನಾದ ಚಿನ್ನಪ್ಪನವರ ಐಗುಪ್ತ ದೇಶದ ತೋಡಿರು ಸಂತ ಅಂಬ್ರೋಸ್, ಹಿಪ್ಪೋದ ಸಂತ ಅಗಸ್ಟೀನ್, ಕ್ಯಾಂಟಂಬರಿಯ ಸಂತ ಅಗಸ್ಟೀನ್, ಸಂತ ಆಶೀರ್ವಾದ ಗುರು ಸಂತ ಕ್ಲಾರೆಟ್, Antiochus Ignacio Lorenz, Ignacio Francis, Mary Francis, Francis, John Mary, John Luca, John Bosco, Jean John, Jean Shanta, St. Jerome, Jerome, Javarius, St. John Chrysostom, St. Justin, Julian, St. John Polypathonic, John, St. Thomas Aquinas, Theodore, French, Euronymous, Nicholas, St. Veniscus, Peter, Chemist, Vincent Bernard, Vincent Paul, Punja January, David Pillai, St. Dominic, Ramsal, Catherine Chavra, Tuesday, St. Gregory, St. Mary Verdi, St. Agnes, Margaret, St. Plastica, Lima, St. Rose, St. Philip, St. Henry, St. Betty, St. Paul, St. George. Kiria Prince, Breathe of the Fossila, Alcock the Market of the Muggan the Maria Martha, Hatin the Bacteria, the Father of Youth, St. Patrick, the Renolis, the Sebastian, the Month Jockey, the Louis Gerard, the Seed, the Fibio, the Bernadette, St. Louis, Sweet of Bridget Tamba. But the mentioned parts of Santa Nigram, the Baguera, and the Sissima for the President of Mari, Sister of Cantera, in the state. Even a Cantera, even a Dico, even a Leo, Service to the Diada, Divari, of Vitrat, Redali, Salvador, Baby, you will Cantera, the Magay, Surgery. ಕ್ರಿಸ್ತರಾಗಿ ಬೇಕರಾಗಿ ದೇವ ಮೋದಕ ಶಿಷ್ಟರಾಗಿ ಧೈರ್ಯದಿಂದ ವಿಶ್ವಾಸ ಪ್ರಾರ್ಥಿಸಿದ್ದೇವೆ. ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆ ನೆರವನ್ನು ಪಡೆದು ಪಾಪದ ಬಿಡುಗಡೆಯಾಗಿ ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಸುರಕ್ಷಿತರಾಗಿ ನಿಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ಕರುಣಿಸಲಿ. ನಾವು ಮೋಕ್ಷಾಂತವನ್ನು ನಮ್ಮ ರಕ್ಷಣೆ ಯೇಸು ಕ್ರಿಸ್ತನ ರಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಶಾಂತಿ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೇನೆ ಹೇಳಿದೆ. ನಿಮ್ಮ ಪಾಪವನ್ನು ನೀವು ನೋಡಿದೆ, ನಿಮ್ಮ ಭಕ್ತಿ ವಿಶ್ವಾಸ ನಿರೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿ, ಪ್ರೀತಿ, ವಿಶ್ವಾಸ, ಆರೋಗ್ಯ, ಜ್ಞಾನವನ್ನು ಪರಿಶುದ್ಧತೆ ಅನುಗ್ರಹಿಸಿರಿ. ಯುಗಾಂತರ ಗುರುಗಳನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರಿ ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ ಲೋಕದ ಪಾಪಗಳನ್ನು ಪರಿಹರಿಸುವ
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇವರೇ ಪ್ರಭು ಯೇಸು ಕ್ರಿಸ್ತರು ನಮ್ಮ ಪರವಾಗಿ ಪ್ರಾರ್ಥಿಸಿದ ಯಾಜಕ ಪ್ರಾರ್ಥನೆ. ತಂದೆ ದೇವರೇ, ನಾವು ಒಂದಾಗಿರುವಂತೆ ಇಬ್ಬರು ಒಂದಾಗಿರು, ಇವರನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು, ಹಾಗೂ ನೀವು ಸಹ ನನಗೆ ಸಾಕ್ಷಿಗಳಾಗುವಿರಿ ಎನ್ನುತ್ತಾರೆ ಪ್ರಭು. ಹಲ್ಲೆಲೂಯ. ವಂದಿಸಿ ಪ್ರಾರ್ಥಿಸೋಣ. ಪ್ರಭು, ಈ ದಿವ್ಯ ಸಂಸ್ಕಾರದಲ್ಲಿ ಭಾಗವಹಿಸುವ ನಮ್ಮಲ್ಲಿ ನಿಮ್ಮ ಕೃಪಾವರವನ್ನು ಸತತ ಹೆಚ್ಚಿಸಿರಿ. ಇದರ ಶಕ್ತಿಯಿಂದ ನಮ್ಮನ್ನು ಶುದ್ಧಗೊಳಿಸಿ ಅಂತ ಪರಮ ಕೊಡುಗೆಯನ್ನು ಸ್ವೀಕರಿಸಲು ನಾವು ಸದಾ ಸಿದ್ಧರಾಗಿರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿ ಕಾಪಾಡಲಿ. ಪ್ರಭು ಕ್ರಿಸ್ತರಿಂದ ಪಡೆದುಕೊಳ್ಳುವ ಶಕ್ತಿ ಸಂದೇಶವನ್ನು ಎಲ್ಲರಲ್ಲಿ ಹಂಚಿಕೊಂಡು ಮಾಡಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ.